ಆಗಿದೆ ಅಂತ ದೂರು ದಾಖಲಾಗಿದೆ. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಸಿಎಂ ವಿರುದ್ಧ ಇಡಿ ತನಿಖೆಗೆ ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟಿದ್ದು. ದಾಖಲೆ ಸಮೇತ ಈಗ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಹಾಜರಾಗಿದ್ದಾರೆ. ಮುಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಇಡಿ ತನಿಖೆಗಾಗಿ ದೂರನ್ನ ಕೊಟ್ಟಿದ್ದು ಸ್ನೇಹಮಯಿ ಕೃಷ್ಣ. ಈಗ ಇಡಿ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಹಾಜರಾಗಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ. ಪಿಎಂಎಲ್ಎ ಸೆಕ್ಷನ್ ಅಡಿ ಸ್ನೇಹಮಯಿ ಕೃಷ್ಣಗೆ ಇಡಿ ಸಮನ್ಸ್ ಕೊಟ್ಟಿದ್ದು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಶಾಂತಿನಗರದಲ್ಲಿರುವಂತ ಇಡಿ ಕಚೇರಿಗೆ ಬೆಳಗ್ಗೆ 11 ಗಂಟೆಗೆ ದಾಖಲೆಗಳ ಸಮೇತ ಸ್ನೇಹಮಯಿ ಕೃಷ್ಣ ಹಾಜರಾದರು. ಸುಮಾರು 500 ಪುಟಗಳ ದಾಖಲೆ ಇದೆ. ಅದನ್ನ ಇಡಿ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದರು. ಈಗ ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ. ದೂರುದಾರರನ್ನ ಮೊದಲನೇದಾಗಿ ವಿಚಾರಣೆಗೆ ಕರೆಸಲಾಗಿದೆ. ಈ ಪ್ರಕರಣದ ಬಗ್ಗೆ ದೂರುದಾರರಿಂದ ಸಮಗ್ರವಾದಂತಹ ಮಾಹಿತಿಯನ್ನ ಪಡೆಯಲಿದ್ದಾರೆ ಅಧಿಕಾರಿಗಳು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ನಾನು ಜಾರಿ ನಿರ್ದೇಶನ ದೂರು ದಾಖಲು ಮಾಡಿದ್ದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿ ಮಾಡಿದರು. ಆ ಪ್ರಕಾರ ನಾನು ವಿಚಾರಣೆಗೆ ಹಾಜರಾಗಿದ್ದೇನೆ. ಅವರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿಗಳನ್ನು ಮತ್ತು ಕೆಲವು ದಾಖಲಾತಿಗಳನ್ನು ಸಮನ್ಸ್ ಜೊತೆ ಕೇಳಿದರು. ಆ ಎಲ್ಲ ಮಾಹಿತಿ ಮತ್ತು ದಾಖಲಾತಿಗಳೊಂದಿಗೆ ನಾನು ಇವತ್ತು ಜಾರಿ ನಿರ್ದೇಶಕ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿಗಳೆಲ್ಲ ಕೇಳಿದೆ. ಏನು ಆಸ್ತಿ ಇದೆ, ಈ ಬ್ಯಾಂಕ್ ಅಕೌಂಟ್ಗಳು ಯಾವುದಿದೆ, ಬ್ಯಾಂಕ್ ಡೀಟೇಲ್ಸ್ಗಳು ಮತ್ತು ಏನು ಆದಾಯದ ಮೂಲಗಳಿದೆ ಅದೆಲ್ಲ ಮಾಹಿತಿಯನ್ನು ಕೇಳಿದರೆ ಆ ಎಲ್ಲ ಮಾಹಿತಿಯನ್ನು ಕೂಡ ನಾನು ಒದಗಿಸ್ತಾ ಇದ್ದೇನೆ. ದೂರ ಅರ್ಜಿಯೊಂದಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.